ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಬಿಗ್ ಫೈಟ್ ನಡೆದಿದೆ. ರಸ್ತೆ ವಿಚಾರಕ್ಕೆ ಬಡದಾಡಿಕೊಂಡಿದ್ದಾರೆ ದಾಯಾದಿಗಳು. ಆನೇಕಲ್ ಪಟ್ಟಣದ ಮುತ್ತಗಟ್ಟಿ ರಸ್ತೆ ಬಳಿ ನಡೆದಿರುವಂತಹ ಘಟನೆ ಇದು. ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಬಿಗ್ ಫೈಟ್ ನಡೆದಿದೆ. ರಸ್ತೆ ವಿಚಾರಕ್ಕೆ ದಾಯಾದಿಗಳು ಬಡದಾಡಿಕೊಂಡಿದ್ದಾರೆ. ಆನೇಕಲ್ ಪಟ್ಟಣದ ಮುತ್ತಗಟ್ಟಿ ರಸ್ತೆ ಬಳಿ ನಡೆದಿರುವಂತಹ ಘಟನೆ. ಸಹೋದರರಾದ ಭಾಸ್ಕರ್ ಮತ್ತು ಪ್ರಸಾದ್ ಕುಟುಂಬದ ನಡುವೆ ನಡೆದಿರುವಂತಹ ಫೈಟ್ ಇದು. ಭಾಸ್ಕರ್ ಮಕ್ಕಳಾದ ಹರೀಶ್ ಮತ್ತು ಭರತ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಚಿಕ್ಕಪ್ಪ ಪ್ರಸಾದ್ ಅಂಡ್ ಗ್ಯಾಂಗ್ನಿಂದ ಮನಸೋ ಇಚ್ಛೆ ಹಲ್ಲೆ ಆಗಿರೋದು. ಆನೇಕಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಆನೇಕಲ್ ಠಾಣೆಯಲ್ಲಿ ಕೇಸ್ ಮತ್ತು ಕೌಂಟರ್ ಕೇಸ್ ದಾಖಲಾಗಿದೆ. ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ನಡೆದಿರುವಂಥ ಗಲಾಟೆ ಇದು. ನೋಡಿ ಅಲ್ಲಿ ಹೆಂಗೆ ಹೊಡೆದಾಡ್ಕೊಳ್ತಿದ್ದಾರೆ. ಅಲ್ಲಿ ಹೆಣ್ಮಕ್ಳು ಇದ್ದಾರೆ. ಆ ಗಲಾಟೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ನೋಡಿ. ಇವರೇನು ಬೇರೆ ಯಾರೂ ಅಲ್ಲ ಇವರು. ನೋಡಿ ದೊಡ್ಡ ದೊಡ್ಡ ಕಟ್ಟಿಗೆ ಎಲ್ಲ ತಂತಂದು ಹೊಡಿತಾ ಇದ್ದಾರೆ ಸಾಯೋ ಲೆವೆಲ್ಗೆ. ಅಯ್ಯೋಯ್ಯೋ ನೋಡಿ ಅಲ್ಲಿ ಎಲ್ಲರೂ ಒಂದು ಯಾರು ಬಿಡಿಸೋರೇ ಇಲ್ಲ ಅಲ್ಲಿ. ಅವರನ್ನು ಇವರು ಹೊಡಿತಿದ್ದಾರೆ, ಇವರನ್ನು ಅವ್ರು ಹೊಡಿತಿದ್ದಾರೆ. ಎಷ್ಟೋ ಜನ ಗಾಯಗೊಂಡಿದ್ದಾರೆ. ಕೇಸು ಕೌಂಟರ್ ಕೇಸು ದಾಖಲಾಗಿದೆ. ಈಗ ಇದೆಲ್ಲ ಕೇವಲ ಆಸ್ತಿಗೋಸ್ಕರ ನಡೆದಿರುವಂಥ ಗಲಾಟೆ ಇದು. ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಂತೆಂಥ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನೆಲ್ಲ ತೆಗೆದುಕೊಂಡು ಬಂದು ಹೊಡಿತಾ ಇದ್ದಾರೆ. ಕಲ್ಲಿಂದ ಬಿಸಾಕ್ತಾ ಇದ್ದಾರೆ. ಅವ್ರು ಮಾತಾಡ್ಲಿ, ಆಮೇಲೆ ನೀವು ಮಾತಾಡಿ. ನಾವು 4 ಜನ ತಮ್ಮಂದ್ರು. ನಮ್ಮ ಅಣ್ಣ ತೀರೋದ ಮೇಲೆ ಅವರು ಹೆಸರಿಗೆ ಮಾತಾಡ್ತಿದ್ದಾರೆ. ನಾವು ಇವಾಗ 50 ಗುಂಟೆ ಅವರೇಜ್ ಕೊಂಡಿದ್ದಾರೆ. 25 ನಾವು 3 ಮಾಡಿಸ್ಕೊಂಡಿದ್ದೀವಿ. ಅಲ್ಗೂ ಸಾಲದಂತ ನಮ್ದ್ರಲ್ಲೂ ಬೇಕು, ದಾರಿ ಬಿಡ್ರಿ, ನಮಗೂ ಭಾಗ ಬರಬೇಕು ಅಂತ ಇವಾಗ ಹೊಡಿಯೋದು 3 ಕಂಪ್ಲೇಂಟ್ ಬರೋದು ಮಾಡ್ತಾ ಇದ್ದಾರೆ. ಅಣ್ಣ ಯಾವ ಊರದು, ಯಾವ ಸರ್ವೆ ನಂಬರ್? ಇದು 48 ಯಾವ ನೋಡ್ರಿ ಜಗಳಗಳು ಎಲ್ಲಿ ಹೋಗಕ್ಕೆ ಬಿಡತ್ತಾ ಇಲ್ಲ, ಬರೋಕ್ಕೂ ಬಿಡ್ತಾ ಇಲ್ಲ. ನೋಡಿ ಹೊಡಿಯೋದು, ಕಂಪ್ಲೇಂಟ್ ಕೊಡೋದು, ನೀವು ಸಹಾಯ ಆಗ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವತ್ತು ಬೆಳಿಗ್ಗೆ ಏನಾಯ್ತು ಘಟನೆ? ಇವತ್ತು ಬೆಳಗ್ಗೆ ನಮ್ಮ ಜಮೀನಲ್ಲೇ ಬಂದು JCB ಕ್ಲೀನ್ ಮಾಡ್ತಾ ಇದ್ರು. ಮೊನ್ನೆ ನಾವು ಕ್ಲೀನ್ ಮಾಡ್ಸಕ್ಕೆ ಹೋಗಿದ್ದಕ್ಕೆ ದುಡಿಲ್ಲ. ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಮಾಡೋದಕ್ಕೆ ಬೇಡ ಅಂದರೆ ನಿಮ್ಮ ಅಪ್ಪಂದಲ್ಲ, ಅವನು ಹಂಗೆ ಹಿಂಗೆ ಬೈತಾ ಇದ್ದಾರೆ.